ಡಿಕೆ ಸುರೇಶ್ ರವರು ನಾನು ಅಖಂಡ ಭಾರತದಲ್ಲಿದ್ದೇನೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಇದನ್ನ ಸಮರ್ಥಿಸಿಕೊಂಡಿದ್ದಾರೆ ಅವರ ಸಹೋದರರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೌದು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಏನು ಭಾರತ ಬರುತ್ತೆ ಅದಕ್ಕಿಂತ ಮುಂಚೆಗಿನ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವೀಗ. ಅಂತಹ ಬಜೆಟ್ ಮಂಡನೆ ಆಗ್ತಾ ಇದೆ. ಹಾಗಾಗಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿದ್ದು ಸರಿಯಾಗಿದೆ ಅಂತ ತಮ್ಮ ಸಹೋದರರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆಶಿ ಅವರು. ಹಾಗಾದ್ರೆ ಯಾವೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರ ಹೇಳಿಕೆಗಳಲ್ಲಿ ಮತ್ತೆ ಯಾವ್ಯಾವ ವಿಚಾರಗಳ ಉಲ್ಲೇಖ ಆಗಿದೆ, ಇದರ ಡೀಟೇಲ್ಸ್ ಅನ್ನ ನೋಡೋಣ. ನಾನು ಅಖಂಡ ಭಾರತದವನು. ಸಂಸದ ಡಿಕೆ ಸುರೇಶ್ ಅವರು ಜನರ ಅಭಿಪ್ರಾಯ ಹೇಳಿದ್ದಾರಷ್ಟೇ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರು ದೇಶದ ಈ ಭಾಗದ ಮಾತಿನ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಜನ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಡೆಗಣನೆ ಮಾಡ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಹೋದರರನ್ನ ಸಮರ್ಥಿಸಿಕೊಂಡ ಡಿಕೆ ಶಿವಕುಮಾರ್, ನಾನು ಭಾರತದವನು, ಒಂದೇ ಭಾರತ, ನಮಗೆ ಅನ್ಯಾಯ ಆಗಿದೆ ಎಂದು ಜನರ ಭಾವನೆಯನ್ನ ಡಿಕೆ ಸುರೇಶ್ ಹೇಳಿದ್ದಾರೆ. ಭಾರತ ಒಗ್ಗಟ್ಟಾಗಿ ಇರಬೇಕಿತ್ತು, ನಾವೆಲ್ಲರೂ ಒಟ್ಟಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇ, ಹಿಂದಿ ಬೆಲ್ಟ್ ಸೇರಿದಂತೆ ಯಾರಿಗೂ ಅನ್ಯಾಯ ಆಗಬಾರದು ಎಂದರು. ಇನ್ನು ಫೈನಾನ್ಸ್ ಮಿನಿಸ್ಟರ್ ನ ಭೇಟಿ ಮಾಡಿ ಬೇಡಿಕೆ ಇಟ್ಟಿದ್ದೆವು, ರಾಜ್ಯಕ್ಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ದೆವು. ಬೆಂಗಳೂರು ನಗರಕ್ಕೆ ಫೈನಾನ್ಸ್ ಕಮಿಷನ್ ನಲ್ಲಿ ಹಣ ಬಂದಿಲ್ಲ, ಬೆಂಗಳೂರಿಗೂ ಹಣವಿಲ್ಲ, ದಕ್ಷಿಣ ಭಾರತಕ್ಕೂ ಹಣವಿಲ್ಲ, ಇಷ್ಟು ಕಳಪೆ ಮಟ್ಟದ ಬಜೆಟ್ ಯಾವತ್ತೂ ನೋಡಿಲ್ಲ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಬಹಳ ನಿರಾಸೆ ಆಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ.